ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅವ್ರಿಗೆ ಬ್ಯಾಟಿಂಗ್ ಡೆಪ್ತ್ ಇಲ್ಲ. ನಮ್ಗಿರೋ ಬ್ಯಾಟಿಂಗ್ ಅವ್ರ ಕಂಪೇರ್ ಮಾಡಿದ್ರೆ ಅವ್ರ ಬ್ಯಾಟಿಂಗ್ ಡೆಪ್ತ್ ಇಲ್ಲ. ಆಮೇಲೆ ನಮ್ ಕಡೆಗೆ ಏನಂದ್ರೆ ಒಂದು ಅಡ್ವಾಂಟೇಜ್ ಏನಂದ್ರೆ ನಮ್ಗೆ ಒಬ್ಬರು ಬೂಮ್ರಾ ಇದ್ದಾರೆ. ಆ ಬೂಮ್ರಾ ಒಂದು 4 ಓವರ್ ಅಂತೂ ಬ್ಯಾಟ್ ಎತ್ತಕ್ ಬಿಡಲ್ಲ. ಯಾವ್ದೇ ವಿಕೆಟ್ ಇರ್ಲಿ, ಸ್ಲೋನೇ ಇರ್ಲಿ, ಫಾಸ್ಟ್ ಇರ್ಲಿ, ಬೌನ್ಸ್ ಇರ್ಲಿ, ಸೀಮೆ ಇರ್ಲಿ, ಸ್ವಿಂಗ್ ಆದ್ರೂ ಅವ್ರಿಗೆ ಬ್ಯಾಟ್ ಎತ್ತಕ್ ಬಿಡೋದಿಲ್ಲ. ಎನಿ ಕಂಡೀಷನ್ ಈ ಕಂಡೀಷನ್. ಸೊ ಅದು ನಾವು ನೋಡ್ಬೇಕಂದ್ರೆ 4 overs ನಮ್ಗೆ ಆಲ್ರೆಡಿ ಅಡ್ವಾಂಟೇಜ್ ಇದೆ. ಸೊ ಆ ತರ ಸ್ಟ್ರೆಂತ್ ಪಾಕಿಸ್ತಾನ್ ಬೌಲರ್ಸ್ ಯಾರು ಇಲ್ಲ. ನೀವು ತರ್ಬೋದು, ನವಾಜ್ ಇರ್ಬೋದು, ಅಬ್ರಾರ್ ಇರ್ಬೋದು, ಶದಾಬ್ ಇರ್ಬೋದು, ಮತ್ತೆ ಉಸ್ಮಾನ್ ತಾರಿಕ್ ಇರ್ಬೋದು, ಬಟ್ ನಮ್ಗೆ ಬ್ಯಾಟಿಂಗ್ ಡೆಪ್ತ್ ಇದೆ. ಇದೆಲ್ಲ ಏನಾಗತ್ತಂದ್ರೆ ಒಬ್ಬ ಬೌಲರ್ ಅನ್ನ ಅನಲೈಸ್ ಮಾಡಿ ಅದನ್ನ ಬ್ರೇಕಪ್ ಮಾಡ್ತಾರೆ, ಹೇಗೆ ಅವ್ರ ಸ್ಟ್ರೆಂತ್. ಸೊ ಇದು ಟಾಸ್ ಬಹಳ ಇಂಪಾರ್ಟೆಂಟ್ ಆಗುತ್ತಾ ಸರ್ ಈ ಮ್ಯಾಚ್ಗೆ? ಹೌದು, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನಾವು ಟಾಸ್ ಗೆದ್ರೆ ಬ್ಯಾಟಿಂಗ್ ಹಾಡ್ಬೇಕು. ಯಾಕಂದ್ರೆ ಚೇಸಿಂಗ್ ವಿಲ್ ಬಿ ಟಫ್. ಯಾಕಂದ್ರೆ ವಿಕೆಟ್ ಸ್ಲೋ ಹಾಗೆ ಆಗತ್ತೆ. ಇನ್ನ ಮುಂಚೆನೆ ಸ್ಲೋ ಇರುತ್ತೆ, ಏರ್ ಅಂಡ್ ಟೇರ್ ಆದ್ರೆ ಇನ್ನ ಸ್ಲೋ ಆಗತ್ತೆ. ಬಟ್ ನಾನು ಇಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಮಾತಾಡ್ಬೇಕಂದ್ರೆ ನಾ ಹೇಳ್ಬೇಕು, ನಾವ್ ಗೆಲ್ಲದಂತೂ ಗ್ಯಾರಂಟಿ. ಬಟ್ ಇವ್ರ ಮೇಲೆ ನಾವ್ ಆಡ್ಬೇಕಾಯ್ತಾ? ಇವರೆಲ್ಲ ಇಷ್ಟೆಲ್ಲ ಡ್ರಾಮಾ ಆಡಿದ್ರಲ್ಲ, ಆಡೋದಿಲ್ಲ ಅಂದ್ಬಿಟ್ಟು ಬೇಕಾಯ್ತಾ? ಇದು ಇವ್ರ ಆಡ್ಬೇಕಾ? ಇವರು ಹೇಗಾಗ್ಬಿಟ್ಟಿದೆ ಅಂದ್ರೆ, ನಾವು ಅಷ್ಟು ಸಬ್ಮಿಸಿವ್ ಆಗ್ಬಿಟ್ಟು BCCI ಇವ್ರಿಗೆ ನಾವು ಎಲ್ಲಾ ಬಿಟ್ಕೊಡ್ತಾ ಇದೀವಿ. ಬನ್ನಿ ಆಡಿ ಎಂಜಾಯ್ ಮಾಡಿ, ನಮ್ ಜನಕ್ ಬಂದು ನಮ್ ಸೈನಿಕರನ್ನ ಹೊಡೀರಿ, ನಮ್ ಜನನ ಕೊಂದಿ ಅಂದ್ಬಿಟ್ಟು ನಾವು ಅವ್ರಿಗೆ ಒಂದು ಡೋರ್ ಓಪನ್ ಮಾಡ್ಕೊಟ್ಟಿದೀವಿ, ವೆಲ್ಕಮ್ ಮಾಡಿದೀವಿ. ಸರಿ, ಬೇಕಾಯ್ತಾ? ಅಷ್ಟೆಲ್ಲ ಡ್ರಾಮಾ ಆಡ್ದಾಗ ಅವ್ರಿಗೆ ನಾವು BCCI ಇಂದ ICC ಹೇಳ್ಬೇಕು, ಇವ್ರ ಮೇಲೆ ನಾವ್ ಇನ್ ಮುಂದೆ ಆಡೋದಿಲ್ಲ, ಇವ್ರೇನ್ ಬೇಕಾಗಿಲ್ಲ ನಿಮ್ಗೆ. ಜಸ್ಟ್ ಹೋಲ್ಡ್ ಜೋಸೆಫ್ ಓವರ್ ಸರ್, ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಈಗ ಟಾಸ್ ಅಪ್ಡೇಟ್ ಬರ್ತಾ ಇದೆ, ಸೊ ಏನಾಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ನೋಡಿ, ಪಾಕಿಸ್ತಾನ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದೆ. ಪಾಕಿಸ್ತಾನ ಟಾಸ್ ಗೆದ್ದಿದೆ ನೋಡಿ. ಈಗ ನಾವು ಈಗಲೇ ಮಾತಾಡ್ತಾ ಇದ್ವಿ, ಜೋಸೆಫ್ ಓವರ್ ಸರ್ ಹೇಳ್ತಾ ಇದ್ರು ಟಾಸ್ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿ. ಸೊ ಅದರಂತೆ ಟಾಸ್ ವಿಚಾರದಲ್ಲಿ ಪಾಕಿಸ್ತಾನ ಲಕ್ಕಿ ಇದೆ ಅಂತ ಹೇಳ್ಕೊಳ್ಳೋಣ. ನೋಡಿ, ಪಾಕಿಸ್ತಾನ ಟಾಸ್ ಗೆದ್ದಿದೆ, ಹೇಳ್ದಂಗೆ ಬೌಲಿಂಗ್ಗೆ ಆಯ್ಕೆ ಮಾಡ್ಕೊಂಡಿದೆ. ಸ್ವಲ್ಪ ಚೇಸಿಂಗ್ ಕಷ್ಟ ಆಗುತ್ತಂತೆ ಈ ಒಂದು ಗ್ರೌಂಡ್ನಲ್ಲಿ. ಸೊ ಹಾಗಾಗಿ ತಲೆ ಯೂಸ್ ಮಾಡಿದ್ದಾರೆ ಪಾಕಿಸ್ತಾನದವರು. ಸೊ ಪಾಕಿಸ್ತಾನ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇದು ಈಗಿನ ಸದ್ಯದ ಅಪ್ಡೇಟ್ಸ್. ಸೊ ಇದ್ರ ಮೇಲೆ ನಾವು ಮಾತಾಡ್ತಾ ಹೋಗೋಣ. ಈಗ ಸನತ್ ಸರ್ ಬಹಳ ಇಂಟ್ರೆಸ್ಟಿಂಗ್ಲಿ ಜೋಸೆಫ್ ಓವರ್ ಸರ್ ಹೇಳ್ತಾ ಇದ್ರು ಈ ಟಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಟಾಸ್ ಗೆದ್ರೆ ಮ್ಯಾಚ್ ಗೆದ್ದಂಗೆ ಅನ್ನೋ ಲೆಕ್ಕದಲ್ಲಿ. ಸೊ ಈಗ ಹೆಂಗೆ ನೋಡ್ತೀರಿ ನೀವು ಇದನ್ನ ಅಂತ? ಬಟ್ ಏನ್ ಗೊತ್ತಾ, ಬ್ಯಾಟಿಂಗ್ ಅಂತ ಬಂದಾಗ, ಚೇಸಿಂಗ್ ಅಂತ ಬಂದಾಗ ನಮ್ಮ ಭಾರತ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇನ್ನೊಂದು ಏನಂದ್ರೆ ಅವ್ರದ್ದೇನೋ ಗೇಮ್ ಪ್ಲಾನ್ ಇರುತ್ತೆ, ಹೇಳಕ್ಕಾಗಲ್ಲ, ಅವ್ರದ್ದು ಇರುತ್ತೆ, ಪ್ಲಾನ್ ಇರುತ್ತೆ. ಓಕೆ, ಟಾರ್ಗೆಟ್ ಇವ್ರನ್ನ ನಾವು ಒಂದು 140 130 ಆ ಥರ ಕಟ್ಟಿ ಹಾಕಿದ್ರೆ ಈಸಿಯಾಗಿ ಗೆಲ್ಬೋದು, ಒಂದು ಲೆಕ್ಕಾಚಾರ ಅವ್ರದ್ದು ಇರುತ್ತೆ. ಅವ್ರದ್ದು ಒಂದು ಪ್ಲಾನಿಂಗ್ ಮಾಡ್ಕೊಂಡು ಬಂದಿರ್ತಾರಲ್ಲ. ಬಟ್ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗುತ್ತೆ, ಅಂದರೆ ಸೆಕೆಂಡ್ ಬೌಲಿಂಗ್ ಆಪ್ಷನ್ ಇನ್ನು ಇಂಡಿಯಾ ಸ್ಪಿನ್ ಮೇಲೆ ಜಾಸ್ತಿ ಡಿಪೆಂಡ್ ಆಗುತ್ತೆ. ಯಾಕಂದರೆ ಕುಲ್ದೀಪ್ ಯಾದವ್ ಅಲ್ಟಿಮೇಟ್ ಬಂದಿರ್ತಾರೆ, ಬೂಮ್ರಾ ಇರ್ತಾರೆ, ಏನೋ ಒಂದು ಗೇಮ್ ಪ್ಲಾನ್ ಇದ್ದೇ ಇರುತ್ತೆ. ನೋಡೋಣ ಏನಾಗುತ್ತೆ, ನೋಡೋಣ. ಬಟ್ ನಾವು ಟಾರ್ಗೆಟ್ ಅಂತೂ ನನ್ನ ಪ್ರಕಾರ ಒಂದು 180-190 ಟಾರ್ಗೆಟ್ ಅಂತೂ ಕೊಡ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ನಮ್ಮದು ಓಪನಿಂಗ್ ಏನಾದರೂ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಏನಾದರೂ ಕ್ಲಿಕ್ ಆದರೆ 10 ಓವರ್ ತನಕ ಇದ್ದರೆ ಆರಾಮ್ಸೆ 190-200 ಹೊಡೆತಾರೆ. ಬಟ್ ಅವರಿಬ್ಬರ ಮೇಲೆ ತುಂಬ ಕೇರ್ಫುಲ್ ಆಗಿರ್ಬೇಕು. ಯಾಕಂದರೆ ಇಬ್ಬರು ಕೂಡ ಪ್ರೆಷರ್ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದರೆ ಅಭಿಷೇಕ್ ಶರ್ಮಾ ಏಷ್ಯಾ ಕಪ್ ಇದರಲ್ಲಿ ಆಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಪ್ರತಿ ಬಾಲು 6 ಹೊಡಿತೀನಿ ಆ ಥರ ಹೋಗಬಾರ್ದು, ಪ್ಲ್ಯಾನ್ ಮಾಡ್ಕೊಂಡು ಆಡಿದರೆ ಆಗುತ್ತೆ. ನಮಗೆ ಮಿಡ್ಲ್ ಆರ್ಡರ್ ಅಂತೂ ಪ್ರಾಬ್ಲಮ್ ಇಲ್ಲ. ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ. ಇನ್ನೊಂದು ಹೇಳಬೇಕು ನಾನಿಲ್ಲಿ, ನೀವು ವರ್ಲ್ಡ್ ಕಪ್ ಇತಿಹಾಸ ಇದು ಮಾಡ್ಕೊಂಡು ಬಂದಾಗ ಆಲ್ಮೋಸ್ಟ್ 92ಇಂದ ನಾವು 92ಇಂದ 2011 ತನಕ ಪಾಕಿಸ್ತಾನ ಮೇಲೆ ಸಚಿನ್ ತೆಂಡೂಲ್ಕರ್ ಆಡ್ಕೊಂಡು ಬಂದಿದ್ದಾರೆ. ಪ್ರತಿ ಮ್ಯಾಚು ಗೆಲ್ಸ್ಕೊಂಡು ಬಂದಿದ್ದಾರೆ, ಅಂದರೆ ಲಿಟ್ರಲಿ ಪಾಕಿಸ್ತಾನ ಮೇಲೆ ಆಡ್ಕೊಂಡು ಬಂದಿದ್ದಾರೆ. ಅದಾದ ನಂತರ ಇದು ಜವಾಬ್ದಾರಿಯನ್ನು ವಿರಾಟ್ ಕೊಹ್ಲಿ, ನಂಗೆ ಈಗಲೂ ನೆನಪಿದೆ, 2015 ವರ್ಲ್ಡ್ ಕಪ್ಪಲ್ಲಿ ಏಕಾಂಗಿಯಾಗಿ ಆಡ್ಕೊಂಡು ಅವರು ವಿರಾಟ್ ಕೊಹ್ಲಿ ಮಾಡಿದ್ದಾರೆ. ಇದೇ ಶಿವರಾತ್ರಿ ಟೈಮಲ್ಲಿ ನಂಗೆ ಯಾವಾಗ ನಾವು ಇನ್ನೊಂದು ಚಾನಲ್ ಇದೀವಿ, ನೀವು ಇದ್ರ ಅಂತ. ಬಟ್ ನನ್ನ ಕ್ವಶನ್ ಅದೇ ಇತ್ತು. ಈಗ ನೆಕ್ಸ್ಟ್, ಈಗ ವಿರಾಟ್ ಕೊಹ್ಲಿ ಆಂಕರಿಂಗ್ ಏನ್ ಮಾಡ್ತಾ ಇದ್ರಲ್ಲ, ಈಗ ನನ್ನ ಪ್ರಕಾರ ಈಗ ಸದ್ಯ ಪರಿಸ್ಥಿತಿಯಲ್ಲಿ ಇವರು ಹಾರ್ದಿಕ್ ಪಾಂಡ್ಯ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಬೌಲಿಂಗ್ ಅಲ್ಲಿ ಬೂಮ್ರಾ ಆ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಬಟ್ ಇವಾಗ ನಂದು ಮೊದಲಿಂದ ಒಂದು ಕ್ವಶನ್ ಇತ್ತು, ಅಂದ್ರೆ ಈ ಪಾಕಿಸ್ತಾನ ಮ್ಯಾಚ್ ಬಿಟ್ಬಿಡೋಣ,
ಸೊ ಇದೊಂದು ಈ ಹ್ಯಾಂಡ್ ಶೇಕ್ ವಿಚಾರ ಬಹಳ ಕುತೂಹಲ ಕೆರಳಿಸಿತ್ತಪ್ಪ. ಏನು ಈ ಸಾರಿನಾದ್ರೂ ಮಾಡ್ತಾರಾ ಇಲ್ವಾ ಅಂತ ಹೇಳಿ. ಸೊ ಈಗ ನೋಡಿ, ಪಾಕಿಸ್ತಾನ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದೆ, ಓಕೆ. ಬಟ್ ಆ ಸಂದರ್ಭದಲ್ಲಿ ಮೇ ಬಿ ಹ್ಯಾಂಡ್ ಶೇಕ್ ಮಾಡ್ತಾರೇನೋ ಅನ್ನೋ ಒಂದು ಕುತೂಹಲ ಅಂತೂ ಇತ್ತು. ಬಟ್ ಇವತ್ತು ಕೂಡ ಮಾಡಿಲ್ಲ. ಸೊ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಸೂರ್ಯ ಅವರನ್ನ ಇದೇ ಪ್ರಶ್ನೆಯನ್ನ ಮಾಡಿದ್ರು. ಏನ್ ಸರ್, ನಾಳೆ ಹ್ಯಾಂಡ್ ಶೇಕ್ ಎಲ್ಲ ನೋಡ್ಬೋದಾ ನಾವು ಅಂತ ಹೇಳಿ. ಇನ್ನೂ 24 ಗಂಟೆ ಇದೆ, ಕಾಯಿರಿ, ನೋಡ್ತಾ ಇರಿ ಅಂತೆಲ್ಲ ಮಾತಾಡಿದ್ರು. ಬಟ್ ಅವಾಗೆಲ್ಲ ಅನಿಸಿತ್ತು ಮೇ ಬಿ ಈಗೆಲ್ಲ ತಣ್ಣಗಾಗಿದೆ, ಹ್ಯಾಂಡ್ ಶೇಕ್ ಮಾಡ್ತಾರೇನೋ ಅಂತ ಹೇಳಿ. ಬಟ್ ಅದು ಕಂಟಿನ್ಯೂ ಆಗಿದೆ. ಎಸ್ ಅವಿನಾಶ್, ನಾವು ಮಾತಾಡ್ತಾ ಇದ್ವಿ, ಇದು ಮುಗಿಯದ ಕತೆ ಇದು ಅಂತ ಅನಿಸುತ್ತೆ. ಇದೆಲ್ಲದರ ಜೊತೆಗೆ ಈ 11 ಹೇಗೆ ನೋಡ್ತೀರಿ? ಜೊತೆಗೆ ಏನಾದರೂ ಹಳೆ ಟೀಮ್ನೇ ಮುಂದುವರಿಸ್ತೀರಾ ನಿಮ್ಮ ಪ್ರಕಾರ? ಎಸ್, ಇದು ಭಾರತ ಸಂಭವನೀಯರ ಪಟ್ಟಿ. ಈಗ 11 ಯಾವ ರೀತಿ ಆಗಿದೆ ಹಾಗಾದ್ರೆ? ಇಶಾನ್ ಕಿಶಾನ್ ಇದ್ದಾರೆ, ಅಭಿಷೇಕ್ ಶರ್ಮಾ ವಾಪಸ್ ಬಂದಿದ್ದಾರೆ, ಗುಡ್ ನ್ಯೂಸ್ ಇದು. ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಜೊತೆಗೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಶಿವಮ್ ದುಬೆ ಇದ್ದಾರೆ, ರಿಂಕು ಸಿಂಗ್ ಕೂಡ ಇದ್ದೇ ಇದ್ದಾರೆ. ಕುಲ್ದೀಪ್ ಯಾದವ್ ಈಗ ಇನ್ ಆಗಿರೋದು, ಸ್ಪಿನ್ನರ್ ಒಳಗಡೆ ಕರ್ಕೊಂಡಿದ್ದಾರೆ, ಬಹಳ ಒಳ್ಳೆ ಸುದ್ದಿ ಇದು. ಅಕ್ಷರ್ ಪಟೇಲ್ ಇದ್ದಾರೆ, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬೂಮ್ರಾ. ಸೊ ಇಲ್ಲಿ ಔಟ್ ಆಗಿರೋದು ಹರ್ಷದೀಪ್ ಸಿಂಗ್, ಹೊರಗಡೆ ಹೋಗಿರೋದು ಹರ್ಷದೀಪ್ ಸಿಂಗ್ ಮಾತ್ರ. ಸೊ ಇದನ್ನ ಬಿಟ್ರೆ ಈ ಹಿಂದಿನ ಮ್ಯಾಚಲ್ಲಿ ಸಂಜು ಸ್ಯಾಮ್ಸನ್ ಓಪನರ್ ಆಗಿ ಬಂದಿದ್ರು, ಕಾರಣಾಂತರಗಳಿಂದ ಅಂದ್ರೆ ಅಭಿಷೇಕ್ ಶರ್ಮಾ ಅವ್ರಿಗೆ ಹುಷಾರಿರಲಿಲ್ಲ ಹಾಗಾಗಿ. ಬಟ್ ಈಗ ಅಭಿಷೇಕ್ ಶರ್ಮಾ ಹುಷಾರಾಗಿದ್ದಾರೆ, ಅಂದ್ರೆ ಸ್ಟ್ರೇಟ್ ಆಗಿ ಒಳಗಡೆ ಬಂದಿದ್ದಾರೆ, ಅದರಲ್ಲಿ ಏನೂ ಡೌಟ್ ಇರಲಿಲ್ಲ. ಬಟ್ ಸ್ಪಿನ್ ಅಂತ ಬಂದಾಗ ಒಂದಿಷ್ಟು ಕುತೂಹಲ ಇತ್ತು. ಈ ಒಂದು ಪಿಚ್ ಬಹಳ ಸ್ಪಿನ್ನರ್ಗಳಿಗೆ ಪ್ಲಸ್ ಆಗಿರುತ್ತೆ, ಪಾಸಿಟಿವ್ ಇದೆ ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿ ಕುಲ್ದೀಪ್ ಯಾದವ್ರನ್ನ ತಂದಿರೋದು ಬಹಳ ಒಳ್ಳೆಯದು.